ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಸೌತೆಕಾಯಿ ದೋಸೆಯನ್ನು ಮಾಡ್ತಾ ಇದ್ದೇನೆ. ಬನ್ನಿ ನೋಡುವ. ಇಲ್ಲಿ ನಾನು 2 ಕಪ್ ರೈಸ್ ಅಂದರೆ ದೋಸಾ ರೈಸನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ 2 ಕಪ್ ಇದೆ. ಇದಕ್ಕೆ ನಾನು ಒಂದು 1/4 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. ನೋಡ್ಬೋದು, ಸೇಮ್ ಕಪ್ಪಲ್ಲಿ 1/4 ಕಪ್ ಉದ್ದಿನ ಬೇಳೆ. ಮತ್ತು ಇದನ್ನು ನೀರಲ್ಲಿ ಸರಿಯಾಗಿ ತೊಳೆದು ಒಂದು 4-5 ಸಲ ನೀರಲ್ಲಿ ತೊಳೆದು ತಂದಿದ್ದೇನೆ. ಇದಕ್ಕೆ ಹಾಕುವ ಫೆನುಗ್ರಿಕ್ ಸೀಡ್ಸ್ ಅಂದರೆ ಮೆಂತೆ, ಒಂದು ಟೇಬಲ್ ಸ್ಪೂನ್ ಅಷ್ಟು ಇದೆ ಮೆಂತೆ. ಅದು ಹಾಕಿದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ದೋಸೆಗೆ. ಈಗ ನಾನು ಅದನ್ನು ಒಂದು 5 ಗಂಟೆ ನೆನೆಸಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದು ನೋಡಿ 4-5 ಗಂಟೆ ನೆನೆದಿದೆ ಒಳ್ಳೆ ಇದು. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ರುಬ್ಬುವ, ಅಂದರೆ ಗ್ರೈಂಡ್ ಮಾಡಿ ತರುವ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಗ್ರೇಟೆಡ್ ಕೋಕೋನಟ್ ಅಂದರೆ ತೆಂಗಿನ ತುರಿಯನ್ನು ಒಂದು 1/4 ಕಪ್ಪಷ್ಟು ಇದೆ ತೆಂಗಿನ ತುರಿ. ಬೇಕಾದರೆ ಜಾಸ್ತಿ ಹಾಕ್ಬೋದು, ಅರ್ಧ ಕಪ್ಪಷ್ಟು ಹಾಕ್ಬೋದು. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಾನು 1 ಚಮಚ ಇಲ್ಲಿ ಶುಗರನ್ನು ಹಾಕ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಸ್ವಲ್ಪ ಬೆಲ್ಲ ಹಾಕ್ಬೋದು ಇನ್ಸ್ಟೆಡ್ ಆಫ್ ಶುಗರ್. ಮತ್ತು ಇಲ್ಲಿ ನಾನು ಸ್ವಲ್ಪ 1/4 ಚಮಚದಷ್ಟು ಈಸ್ಟನ್ನು ಹಾಕ್ತಾ ಇದ್ದೇನೆ. ಮತ್ತು ಈಗ ನಾನು ಇಲ್ಲಿ ತಗೊಂಡಿದ್ದೇನೆ ನಮ್ಮದು ಮೇನ್ ಇಂಗ್ರೀಡಿಯೆಂಟ್ಸ್ ಇದರದ್ದು, ಸೌತೆಕಾಯಿ ದೋಸೆದ್ದು ಸೌತೆಕಾಯಿ. ಇಲ್ಲಿ ನಾನು 1 ಸೌತೆಕಾಯನ್ನು ತಗೊಂಡಿದ್ದೇನೆ. ಅದರ ನೋಡಿ ಸಿಪ್ಪೆಯನ್ನು ಸರಿಯಾಗಿ ಅಂದರೆ ಈ ರೀತಿ ತೆಗಿತಾ ಇದ್ದೇನೆ. ಮೊದಲು ಸೌತೆಕಾಯನ್ನು ನೀರಲ್ಲಿ ಸರಿಯಾಗಿ ತೊಳಿಬೇಕು, ನಂತರ ಈ ಸಿಪ್ಪೆ ತೆಗೆದರೆ ಆಯಿತು. ನಾನು ಒಂದು 2 ಕಪ್ ರೈಸ್ ಅಂದರೆ ಅಕ್ಕಿಗೆ ಒಂದು ಸೌತೆಕಾಯನ್ನು ಹಾಕ್ತಾ ಇದ್ದೇನೆ. ಮತ್ತು ಈ ಸೌತೆಕಾಯಲ್ಲಿ ವಾಟರ್ ಕಂಟೆಂಟ್ ಹೈ ಇರೋದ್ರಿಂದ ಇದು ಜಾಸ್ತಿ ರುಬ್ಬುವಾಗ ನೀರು ಹಾಕಬೇಕಂತ ಇಲ್ಲ. ಮತ್ತು ಈ ಸಮ್ಮರಲ್ಲಿ ಹೆಲ್ತಿಗಂತೂ ತುಂಬ ಒಳ್ಳೆಯದು ಈ ಕ್ಯುಕುಂಬರ್ ಅಂದರೆ ಸೌತೆಕಾಯಿ. ಈಗ ನಾನು ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ಅಂದರೆ ರುಬ್ಬಲಿಕ್ಕೆ. ನೋಡ್ಬೋದು, ನಾನು ಒಳ್ಳೆ ರುಬ್ಬಿ ತಂದಿದ್ದೇನೆ. ಈ ಎಲ್ಲ ಹಾಕಿದ್ದು ಇಂಗ್ರೀಡಿಯೆಂಟ್ಸ್ ಉಂಟಲ್ಲ, ಇದನ್ನು ಸರಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಎಲ್ಲ ರುಬ್ಬಿ ತಂದಿದ್ದೇನೆ. ಒಳ್ಳೆ ಪೇಸ್ಟ್ ಆಗಬೇಕು ಇದು, ಅಂದರೆ ಒಳ್ಳೆ ರುಬ್ಬಬೇಕು ಇದು. ಈಗ ಇದನ್ನು ನೋಡಿ ಈ ಪಾತ್ರೆಗೆ ಹಾಕಿ ಒಂದು 5-6 ಗಂಟೆ ಆದರೂ ಇಡಬೇಕು ಇದು, ಅಂದರೆ ಉಬ್ಬಿ ಬರಲಿಕ್ಕೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅಂದರೆ ನಾವು ದೋಸೆ ಮಾಡುವಾಗ ಯಾವ ರೀತಿ ಇರುತ್ತೆ ಆ ರೀತಿ ಹದ ಇಷ್ಟು ಮಾಡಿದರೆ ಆಯಿತು. ಇದಕ್ಕೆ ಸ್ವಲ್ಪ ಇನ್ನೂ ನೀರು ಹಾಕಬೇಕು, ದಪ್ಪ ಇದೆ ನೋಡಿ. ಸ್ವಲ್ಪ ನೀರು ಹಾಕಿ ಈ ರೀತಿ ಮಾಡಿದ್ದೇನೆ. ಮತ್ತು ಈ ಸೌತೆಕಾಯಿ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಂದರೆ ನಿನ್ನೆ ನಾನು ಸಂಜೆ ಇದು ಮಾಡಿ ಇಟ್ಟು, ಅಂದರೆ ಅಕ್ಕಿಯನ್ನು ನೆನೆಯಲಿಕ್ಕೆ ಇಟ್ಟು ಮತ್ತು ನೈಟ್ ಗ್ರೈಂಡ್ ಮಾಡಿದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ನಿಮಗೆ ಒಳ್ಳೆ ಉಬ್ಬಿ ಬರುತ್ತೆ. ಮತ್ತು ಒಳ್ಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ಬೋದು. ಇದನ್ನು ನೋಡಿ ನಾನು ಎಲ್ಲವನ್ನು ಈಗ ಇಡ್ತಾ ಇದ್ದೇನೆ. ಒಂದು 5-6 ಅವರ್ಸ್ ಆದರೆ ಇಡಬೇಕು. ನೋಡಿ ಈಗ ಬೆಳಿಗ್ಗೆ ಒಳ್ಳೆ ಉಬ್ಬಿ ಬಂದಿದೆ ಇದು. ಈಗ ಇದರಿಂದ ಒಳ್ಳೆ ದೋಸೆ ಮಾಡುವ. ಇದನ್ನು ನಿಮಗೆ ಕೆಲವು ದಿನ ಕೂಡ ಒಂದು ವಾರ ಕೂಡ ಫ್ರಿಜ್ಜಲ್ಲಿ ಇಟ್ಟು ಬೆಳಿಗ್ಗಿನ ಜಾವ ದೋಸೆ ಮಾಡಿದರೂ ಆಗುತ್ತೆ ನೋಡಿ. ಈಗ ನಾನು ಇಲ್ಲಿ ಕಾವಲಿಯನ್ನು ಇಟ್ಟಿದ್ದೇನೆ. ನಮ್ಮದು ಇದು ಉಂಟಲ್ಲ ಫ್ರೈಯಿಂಗ್ ಪ್ಯಾನ್, ತುಂಬ ಡ್ರೈ ಆಗಿರಬೇಕು. ಈಗ ಇದನ್ನು ದೋಸೆಯನ್ನು ದೋಸೆ ಮಾಡುವ. ನೋಡಿ ಇಲ್ಲಿ ನಾನು 2 ಸ್ಪೂನ್ ಬ್ಯಾಟರ್ ಹಾಕಿ ಈ ರೀತಿ ದೋಸೆ ಮಾಡ್ತಾ ಇದ್ದೇನೆ. ನೋಡಿ ಯಾವ ರೀತಿ ಸೂಪರಾಗಿ ಬಂದಿದೆ. ಈಗ ನೋಡಿ ಇದಕ್ಕೆ ಮೇಲ್ಗಡೆಯಿಂದ ತುಪ್ಪ ಹಾಕ್ಬೋದು. ನಾನಿಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೇನೆ. ನಿಮಗೆ ತುಪ್ಪ ಬಟರ್ ಕೂಡ ಹಾಕ್ಬೋದು. ತುಂಬ ಟೇಸ್ಟಿಯಾಗಿ ಆಗುತ್ತೆ ಮತ್ತು ಅಷ್ಟೇ ಸಾಫ್ಟ್ ಕೂಡ, ಸ್ಪಾಂಜಿ ಥರ ಬರುತ್ತೆ ಈ ದೋಸೆ. ಮತ್ತು ತಿನ್ನಲಿಕ್ಕೂ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಸಾಫ್ಟಾಗಿ ಒಂದು ದೋಸೆ ರೆಡಿ ಆಯಿತು. ಈಗ ನಾನು ಇನ್ನೊಂದು ದೋಸೆಯನ್ನು ಹಾಕ್ತಾ ಇದ್ದೇನೆ. ನೀವು ನೋಡ್ಬೋದು ಈ ರೀತಿ ನಿಮಗೆ ಈಸಿಯಾಗಿ ಮನೆಯಲ್ಲೇ ಸೌತೆಕಾಯಿ ದೋಸೆಯನ್ನು ಮಾಡಬಹುದು.
ಮತ್ತು ಈ ಮಕ್ಕಳಿಗೆ ಟಿಫಿನಿಗೆಲ್ಲ ಕೊಂಡೋಗಲಿಕ್ಕೆ ತುಂಬ ಈಸಿ, ಜಟ್ಪಟಾಗಿ ನೋಡಿ ಈ ರೀತಿ ದೋಸೆ ಮಾಡಿ ಸಾಫ್ಟ್ ಮಕ್ಕಳಿಗೆ ತಿನ್ನಲಿಕ್ಕೆ ಕೂಡ, ಮತ್ತು ಸಣ್ಣ ಮಕ್ಕಳಿಗೆ 1 ವರ್ಷದ್ದು ಕೆಳಗಿನ ಮಕ್ಕಳಿಗೂ ಕೂಡ, ಅಂದರೆ 6 ತಿಂಗಳಿನ ಮೇಲಿನ ಮಕ್ಕಳಿಗೆ ಕೂಡ ಕೊಡ್ಬೋದು. ಅಂದರೆ ಅಷ್ಟೇ ಸಾಫ್ಟ್ ಆಗಿದೆ, ಇದು ತುಂಬ ಸಾಫ್ಟ್ ನೋಡ್ಬೋದು ನೀವು, ತುಂಬ ಸಾಫ್ಟಾಗಿ ತಿನ್ನಲಿಕ್ಕೂ ಅಂತ ಖುಷಿ, ಬಾಯಲ್ಲಿ ಇಡುವಾಗಲೇ ಮೆಲ್ಟ್ ಆಗುತ್ತೆ. ಮತ್ತು ಈ ಬಟರ್ ಎಲ್ಲ ಹಾಕಿದರೆ ಇನ್ನೂ ಟೇಸ್ಟಿ ಆಗುತ್ತೆ ನೋಡ್ಬೋದು. ಇದು ನಾನು ತೆಂಗಿನ ಚಟ್ನಿ ಜೊತೆ ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದೆ, ನಾನು ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿ, ನನಗೆ ಟೊಮೆಟೊ ಚಟ್ನಿ ಜೊತೆ ಅಂತೂ ತುಂಬ ಇಷ್ಟ ಆಯಿತು. ಹಾಗೆ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿಯನ್ನು. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀವು ಕೂಡ ಮಾಡಿ ತಿನ್ನಿ ಈ ರೀತಿಯ ದೋಸೆಯನ್ನು. ನನಗಂತೂ ನೋಡಿ ನಾನು ಟೇಸ್ಟ್ ಮಾಡ್ತಾ ಇದ್ದೇನೆ, ಇದರ ಜೊತೆ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಇದು ಟೊಮೆಟೊ ಚಟ್ನಿ ಮತ್ತು ತೆಂಗಿನ ತುರಿಯ ಚಟ್ನಿ ಕೂಡ, ಅದರ ಜೊತೆ ಕೂಡ ಒಳ್ಳೆಯದಾಗುತ್ತೆ, ತೆಂಗಿನಕಾಯಿ ಚಟ್ನಿ. ಓಕೆ, ಬಾಯ್, ಟೇಕ್ ಕೇರ್.